ಹಿಂದೂ ಮುಸ್ಲಿಂ ಬಾಂಧವ್ಯ ಕೂಡ ಬೆಳೀತಿದೆ. ಉಚಿತ ಅನ್ನೋದು ಯಾವತ್ತೂ ಅದಕ್ಕೆ ಅದ್ರ ಜೊತೆಗೆ ಸೇರಿಕೊಂಡು ಅನುಚಿತವಾಗುತ್ತೆ. ಹೆಂಗಸರಿಗೆಲ್ಲ ಕೊಟ್ಟರೆ ಮನೆಯಲ್ಲಿ ಮನೆ ಒಡೆದಂಗೆ ಆಗುತ್ತೆ. ಶಾಂತಿ ನೆಮ್ಮದಿಯಾಗಿ ಯುದ್ಧಗಳಿಲ್ಲದೆ ಜಗಳಗಳಿಲ್ಲದೆ ಬದುಕುವಂಥ ಒಂದು ರಾಷ್ಟ್ರವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಕೆಟ್ಟ ಕೆಲಸ ಏನು ಅಂತ ಅಂದರೆ ಆ 2,000 ರೂಪಾಯಿ ಕೊಡ್ತಾ ಇರೋದು ವಿದ್ಯೆಗಷ್ಟೇ ಬೆಲೆ ಇರಬೇಕು. 2024ರಲ್ಲಿ ಸರ್ಕಾರದಿಂದ ಏನೆಲ್ಲ ಒಳ್ಳೇದಾಯ್ತು ಅನಿಸ್ತು, ಏನೆಲ್ಲ ಕೆಟ್ಟದಾಯ್ತು ಅಂತ ಅನಿಸ್ತು? ಕೆಟ್ಟದನ್ನ ನೆನಪಿಸ್ಕೊಳ್ಬಾರ್ದು, ಅದಕ್ಕೆ ನೆನಪಿಸ್ಕೊಳ್ಳಲ್ಲ. ಯಾವತ್ತೂ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಈಗ ಏನು ಒಳ್ಳೆಯದಾಗ್ತಿದೆ ನಮಗೆ, ಹಿಂದುಳಿದ ದೇವಾಲಯಗಳನ್ನೆಲ್ಲ ಆ್ಯಕ್ಚುಲಾಗಿ ಅದನ್ನು ಅಭಿವೃದ್ಧಿ ಪಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಹಿಂದೂ ಮುಸ್ಲಿಂ ಬಾಂಧವ್ಯ ಕೂಡ ಬೆಳೀತಿದೆ. ನಿಜವಾಗ್ಲೂ ಆ್ಯಕ್ಚುಲಾಗಿ ನಾನು ತಿಳ್ಕೊಂಡಂಗೆ ಅವರಿಬ್ಬರ ಮಧ್ಯೆ ಯಾವುದೇ ಕೋಮುವಾದ ದ್ವೇಷ ಅನ್ನೋದು ಇಲ್ಲ, ಚೆನ್ನಾಗೇ ಇದ್ದಾರೆ. ಜೊತೆಗೆ ಇನ್ನೊಂದು ಏಕರೂಪ ನಾಗರಿಕ ಸಂಹಿತೆ, ಇದು ತುಂಬಾ ಒಳ್ಳೆಯ ವಿಚಾರ. ಆ್ಯಕ್ಚುಲಾಗಿ ಎಲ್ಲರೂ ಒಂದೇ, ಎಲ್ಲರಿಗೂ ಒಂದೇ ರೀತಿ ಕಾನೂನು, ನಾನು ನೀನು ಬೇರೆ ಅನ್ನೋದು ಬರಬಾರ್ದು. ಒಬ್ಬರು ಎತ್ತೋದು ಒಬ್ಬರನ್ನ ಇಳಿಸೋದು ಅದೆಲ್ಲ ಇರಬಾರ್ದು. ಎಲ್ಲರಿಗೂ ಒಂದೇ. ವಿದ್ಯೆಗಷ್ಟೇ ಬುದ್ಧಿ ಇರಬೇಕು, ವಿದ್ಯೆಗಷ್ಟೇ ಬೆಲೆ ಇರಬೇಕು. ಅವರ ಸ್ಕಿಲ್ಲಿಗೆ ತಕ್ಕ ಹಾಗಿರೋ ಕೆಲಸಗಳು ಸಿಗಬೇಕು. ಎಲ್ಲರೂ ನೆಮ್ಮದಿಯಾಗಿ ಬದುಕುವಂಥ ವಾತಾವರಣ ಇರಬೇಕು. ಮತ್ತು ಫ್ರೀಯಾಗಿ ಉಚಿತ ಅನ್ನೋದು ಯಾವತ್ತೂ ಅದಕ್ಕೆ ಅದ್ರ ಜೊತೆಗೆ ಸೇರಿಕೊಂಡು ಅನುಚಿತವಾಗುತ್ತೆ. ಫ್ರೀನ ಮೊದಲು ಜನಗಳಿಗೆ ಆ ಫ್ರೀ ಕೊಟ್ಟರೆ ಅದರ ಬೆಲೆ ತಿಳ್ಕೊಂಡು ಉಪಯೋಗಿಸ್ಕೊಳ್ಳೋ ಅಂಥವ್ರಿಗೆ ಮಾಡೋವಂಥ ಒಂದು ಜನಗಳನ್ನ ಅವ್ರನ್ನ ಮೋಟಿವೇಟ್ ಮಾಡಿ ಅವರು ಕೆಟ್ಟ ರೀತಿ ಅದನ್ನ ಉಪಯೋಗಿಸ್ಕೊಳ್ದೇ ಇರೋ ಹಾಗೆ ಮಾಡಿಕೊಡ್ಬೇಕು. ಇಷ್ಟೇ. ನಾವು ಮುಂದೆ ಶಾಂತಿ ನೆಮ್ಮದಿಯಾಗಿ ಯುದ್ಧಗಳಿಲ್ಲದೆ ಜಗಳಗಳಿಲ್ಲದೆ ಬದುಕುವಂಥ ಒಂದು ರಾಷ್ಟ್ರವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. 2024ರಲ್ಲಿ ಸರ್ಕಾರದ ಕಡೆಯಿಂದ ಏನೆಲ್ಲ ಒಳ್ಳೆ ಕೆಲಸಗಳಾಯಿತು, ಏನೆಲ್ಲ ಕೆಟ್ಟ ಕೆಲಸಗಳಾಯಿತು ಅಂತ ಅನ್ಸುತ್ತೆ? ಅದೇ ಇವರಿಗೆ ದುಡ್ಡು ಕೊಡ್ತಾ ಇರೋದು, ಇದು ತುಂಬ ಕೈಲಾಗದೇ ಇದ್ದವ್ರಿಗೆ ಆಹಾರ ಧಾನ್ಯ ಕೊಡ್ತಾ ಇರೋದು, ಅದೆಲ್ಲ ಒಳ್ಳೆ ಕೆಲಸ ಮಾಡಿದ್ರು. ಬಟ್ ಕೆಟ್ಟ ಕೆಲಸ ಏನು ಅಂತ ಅಂದರೆ ಆ 2,000 ರೂಪಾಯಿ ಕೊಡ್ತಾ ಇರೋದು, ಅದನ್ನು ತುಂಬ ಎಲಿಜಿಬಲ್ ಅವ್ರಿಗೆ ಕೊಡಬೇಕು. ತುಂಬ ತುಂಬ ಕೈಲಾಗದೇ ಇದ್ದವ್ರಿಗೆ ಅಂಥವ್ರಿಗೆ ಮಾತ್ರ ಕೊಡಬೇಕು. ಹೆಂಗಸರಿಗೆಲ್ಲ ಕೊಟ್ಟರೆ ಮನೆಯಲ್ಲಿ ಮನೆ ಒಡೆದಂಗೆ ಆಗುತ್ತೆ. ಕೆಲಸ ಮಾಡೋರಿಗೆ ಮಾತ್ರ ದುಡ್ಡು ತಿನ್ನಿ ಅನ್ನೋದೊಂದು ಪ್ರಿನ್ಸಿಪಲ್ ಇರಬೇಕು. ಯಾತಕ್ಕೆ ಅಂದರೆ ಇಲ್ಲಿ 72,000 ಕೋಟಿ ಇಲ್ಲಿ ನುಕ್ಸಾನ್ ಮಾಡಿಕೊಂಡು ಬೇರೆ ಕಡೆ ಒಂದು KSRTCದು ಚೇಂಜ್ ಮಾಡೋ, ಹಾಲಿಂದು ರೇಟ್ ಜಾಸ್ತಿ ಮಾಡೋ, ಅದು ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಕೊಡೋದು ಅಲ್ಲಿ ಕಿತ್ಕೊಳ್ಳೋದು, ಅದು ಖಂಡಿತ ಗೌರ್ಮೆಂಟ್ ಇಲ್ಲ. ಇವತ್ತು 24ನೇ ಇಸೆ ಮುಗಿತಾ ಇದೆ. ದಯವಿಟ್ಟು ಎಲ್ಲರೂ ಹಿಂದುತ್ವ ಉಳಿಸ್ಕೊಂಡು ಇದಕ್ಕೆ ದೇವಸ್ಥಾನಕ್ಕೆ ಹೋಗಿ ಒಂದು ಆಶೀರ್ವಾದ ಪಡ್ಕೊಂಡು, ದೊಡ್ಡವರ ಆಶೀರ್ವಾದ ಪಡ್ಕೊಂಡು, ಅದು ಒಂದು ಎಲ್ಲರ ಆಶೀರ್ವಾದ ಪಡ್ಕೊಂಡು ಇದು ಮಾಡಬೇಕು. ಯಾಕೆಂದರೆ 24ನೇ ಇಸವಿ ಕುಡಿತು ಅಂದರೆ MG ರೋಡ್ಗೆ ಹೋಗಿ ಕುಡಿದು ಕುಪ್ಪಳಿಸೋದಲ್ಲ. ಅದು ಬ್ರಿಟಿಷ್ನವ್ರಿಗೆ ಹೊಸ ವರ್ಷನೇ ಹೊರತು ನಮಗಲ್ಲ. ನಮಗೂ ಯುಗಾದಿ ಸಂವತ್ಸರ ಆದಮೇಲೆ ಹಿಂದೂ ಉಳಿಸ್ಕೋಬೇಕಾದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿಕೊಂಡು ಹಿರಿಯರ ಆಶೀರ್ವಾದ ತಗೊಂಡು ಅದನ್ನು ಸಂಸ್ಕೃತಿ ಬೆಳೆಸ್ಕೋಬೇಕು. ಇಲ್ಲದಿದ್ದರೆ ತುಂಬ ನಮ್ಮ ದೇಶಕ್ಕೆ ಕಷ್ಟ ಆಗುತ್ತೆ. ಹಿಂದೂಗಳಾಗಿ ಉಳಿಬೇಕು, ಅವ್ರು ವೃದ್ಧಿಸಬೇಕು. ಅದೊಂದು ಹೇಳ್ಬಿಟ್ಟು ಇದು ಮಾಡ್ತೀನಿ. ಇದು ಯಾರನ್ನೂ ಸೋಮಾರಿಗಳಾಗಕ್ಕೆ ಬಿಡಬಾರ್ದು, ಅಷ್ಟೇ. ದೊಡ್ಡವ್ರಿಗೆ ಗೌರವ ಕೊಡಬೇಕು, ಮನೆಯಲ್ಲಿ ದೊಡ್ಡವ್ರಿಗೆ ಮಕ್ಕಳು ಗೌರವ ಕೊಡಬೇಕು. ಎಲ್ಲನೂ ಒಂದು ಮನೆ ಪಾಠಶಾಲೆ ಮಾಡಿಕೊಂಡು ಎಲ್ಲ ತಂದೆ ತಾಯಿಂದರು ಕಳಿಸ್ಬೇಕು. ಇವತ್ತು ಕಳಿಸಿದ್ರೆ ಅವ್ರ ಮಕ್ಕಳಿಗೂ ಕಳಿಸ್ತಾರೆ. ಅದೊಂದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ಬೀಟ್ ಪ್ಲಸ್ ಕರ್ನಾಟಕ.